ವಯಸ್ಸಿನಲ್ಲಿ ಏನು ಕೊಡಬೇಕೋ ಅದು ಸಿಗಬೇಕು ಮಕ್ಕಳಿಗೆ. ನೋಡಿ, ಪೌಷ್ಟಿಕ ಆಹಾರ ಮಕ್ಕಳಿಗೆ ಬೇಕೋ ಬೇಡವೋ? ಯಾವುದೋ ಒಂದು ಸಣ್ಣ ಮಗುಗೆ 5-6 ವರ್ಷ ಸರಿಯಾದ ಪೌಷ್ಟಿಕ ಆಹಾರ ಸಿಗದೆ ಇದ್ರೆ ಏನಾಗ್ತದೆ? ಬಹಳ ದುರ್ಬಲ ಆಗೋಗುತ್ತೆ ಮಗು. ಅದೇ ರೀತಿಯಾಗಿ ಆಮೇಲೆ 5-6 ವರ್ಷ ಸಿಕ್ಲಿಲ್ಲ ಅಂತ ಆಮೇಲೆ ದಬ್ದಬ ಅಂತ ತಿನ್ಸಿದ್ರೆ ಸರಿ ಹೋಗುತ್ತಾ? ಆಗಲ್ಲ ಅದು. ಆದ್ದರಿಂದ ಯಾವ ವಯಸ್ಸಲ್ಲಿ ಏನು ಸಿಗಬೇಕೋ ಅದು ಸಿಗಬೇಕು. ಚೆನ್ನಾಗಿದೆ, ಅದು ನನ್ನ ಜೀವನ ಉಜ್ಜೀವನ ಆದರೆ ಯಾವಾಗಲೂ ಸಂತೋಷವಾಗಿರ್ತೀರ ನೀವು. ಶ್ರೀಗಳ ಬಗ್ಗೆ ಹೇಳಿದ್ರಲ್ಲ, ಯಾವಾಗಲೂ ಸಂತೋಷವಾಗಿರ್ತಾರೆ. ಒಳಗಡೆ ಸಂಪರ್ಕ ಇದ್ರೆ ಹೊರಗಡೆ ಏನೇನು ಸವಾಲುಗಳು ಬಂದರೂ ಕೂಡ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ. ನೀವು ಸಂತೋಷವಾಗಿದ್ರೆ ಏನಾಗುತ್ತೆ? ಮಕ್ಕಳು ಸಂತೋಷವಾಗಿರ್ತಾರೆ. ಇನ್ನೊಂದು ಮಾತನ್ನು ಕೇಳಿದೆ, ಎ ಹ್ಯಾಪಿ ಟೀಚರ್ ಅಲೋನ್ ಕ್ಯಾನ್ ಮೇಕ್ ಹ್ಯಾಪಿ ಸ್ಟೂಡೆಂಟ್ಸ್. ಚೆನ್ನಾಗಿದೆ. ಎ ಹ್ಯಾಪಿ ಟೀಚರ್ ಅಲೋನ್ ಕ್ಯಾನ್ ಮೇಕ್ ಹ್ಯಾಪಿ ಸ್ಟೂಡೆಂಟ್ಸ್. ಮಕ್ಕಳೆಲ್ಲ ಸಂತೋಷವಾಗಿರ್ಬೇಕಾ? ಚೆನ್ನಾಗಿ ಕಲಿಬೇಕಾ? ನೀವು ಸಂತೋಷವಾಗಿರ್ಬೇಕಾ? ನೋಡಿ, ಇಷ್ಟು ಸ್ವಲ್ಪ ಶ್ರಮ ಪಡಬೇಕು ನೀವು. ಇದನ್ನೆಲ್ಲ ತಗೊಳ್ಬೇಕು. ಒಳಗಡೆ ಶಕ್ತಿಶಾಲಿಗಳಾಗಬೇಕು. ನಾವು ಎಲ್ಲದನ್ನ ಎದುರಿಸುವಂಥ ಸಾಮರ್ಥ್ಯವನ್ನು ನಾವು ಪಡ್ಕೊಂಡು ಕಷ್ಟಕ್ಕೆ ಹೋಗಿ ನಾವೇ ಬೀಳೋದಲ್ಲ. ಬಂದಂಥ ಕಷ್ಟವನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಮಾಡಬೇಕು. ಅಥವಾ ಕೆಲವೊಮ್ಮೆ ನಿವಾರಣೆ ಮಾಡೋಕ್ಕಾಗಲ್ಲ, ಅದನ್ನು ಸಹಿಸ್ಕೋಬೇಕು ಅಂದ್ರೆ ಎಲ್ಲದಕ್ಕೂ ಶಕ್ತಿ ಬೇಕಾಗ್ತದೆ. ಎಲ್ಲ ಶಕ್ತಿ ಬೇಕು ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆ ನಮಗೆ ಬೇಕು. ಈ ಶಿಕ್ಷಣದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಅದಕ್ಕೆ ಇನ್ನೊಂದು ಆಯಾಮ, ಇನ್ನೊಂದು ಡೈಮೆನ್ಷನ್. ನೇರವಾಗಿ ವಿದ್ಯಾರ್ಥಿಗಳ ಕಲಿಕೆಗೆ ಬಂದಾಗ ಅಲ್ಲಿ ಏನು ಶಿಕ್ಷಣದಲ್ಲಿ ಆಧ್ಯಾತ್ಮ ಹೇಗೆ ಸಾಧ್ಯ ಅಂತ, ಈ ಶಿಕ್ಷಣದಲ್ಲಿ ಆಧ್ಯಾತ್ಮಿಕತೆಯನ್ನ ಹೊರಗೆ ತರೋದು ಹೇಗೆ ಅನ್ನೋದು ಪ್ರಶ್ನೆ. ಅಥವಾ ಅದಕ್ಕೆ ಸಂಬಂಧ ಇದೆಯಾ? ಶಿಕ್ಷಣ, ಕಲಿಕೆ, ಈ ಮಾರ್ಕ್ಸು ಇತ್ಯಾದಿ ಎಲ್ಲ ಮತ್ತು ಈ ಕಡೆಯಿಂದ ಆಧ್ಯಾತ್ಮಿಕತೆ ಏನಾದ್ರು ಸಂಬಂಧ ಇದೆಯಾ ಅಂತ ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಶಿಕ್ಷಣ ಅಂದರೆ ಏನು ಅಂತ ನಾವೆಲ್ಲರೂ ಕೂಡ ವಿವರಣೆಗಳಿದೆ. ನೀವೆಲ್ಲ ಓದಿರ್ತೀರ, BEd ಅಲ್ಲಿ ಕೂಡ ನಿಮಗೆಲ್ಲ ಹೇಳ್ಕೊಟ್ಟಿರ್ತಾರೆ. ಸ್ವಾಮಿ ವಿವೇಕಾನಂದ ಹೇಳುವಂಥ ಒಂದು ವಿವರಣೆಗಳು ಬಹಳ ಚೆನ್ನಾಗಿ, ವೆರಿ ಕಾಂಪ್ರಹೆನ್ಸಿವ್ ಡೆಫಿನಿಷನ್, ತುಂಬ ಸಿಂಪಲ್. ಎಜುಕೇಷನ್ ಆಫ್ ದ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಈಗಾಗಲೇ ನಮ್ಮೊಳಗಿರುವಂಥ ಪರಿಪೂರ್ಣತೆಯನ್ನು ಹೊರಗೆ ತರೋದಕ್ಕೆ ಏನೇನು ನಾವು ಮಾಡ್ತೀವೋ ಎಲ್ಲವೂ ಶಿಕ್ಷಣ. ಈ ಸಭೆಯಲ್ಲಿ ಕೂತ್ಕೊಂಡಿದ್ದೀರಾ, ಅದು ನಿಮ್ಮ ಒಳಗಿರುವಂಥ ಪರಿಪೂರ್ಣತೆಯನ್ನು ತರೋದಕ್ಕೆ ಏನೋ ಸ್ವಲ್ಪ ಸಹಾಯ ಮಾಡ್ತಾ, ಇದು ಶಿಕ್ಷಣ. ತರಗತಿಯಲ್ಲಿ ಹೋಗ್ತೀರಾ, ಅದು ಶಿಕ್ಷಣ. ಮನೆಯಲ್ಲಿರ್ತೀರಾ, ಅದು ಶಿಕ್ಷಣ. ಎಲ್ಲ ಕಡೆಯಿಂದ ಏನು ಯಾವ್ಯಾವ ಟ್ರೈನಿಂಗು ನಮಗೆ ಸಹಾಯ ಮಾಡ್ತದೋ ನಮ್ಮ ಒಳಗಿನ ಪರಿಪೂರ್ಣತೆಯನ್ನು ಹೊರಗೆ ತಗೊಂಡ್ಬರೋದಕ್ಕೆ ಎಲ್ಲವೂ ಶಿಕ್ಷಣ ಅಂತ. ಇದನ್ನು ವಿದ್ಯಾರ್ಥಿಗಳಿಗೆ ನಾವು ಹೇಳಬೇಕಾಗ್ತದೆ. ನೋಡಪ್ಪ, ನಿನ್ನ ಒಳಗಡೆನೆ ಆ ಪರಿಪೂರ್ಣತೆಗೆ, ನಿನ್ನ ಒಳಗಡೆನೆ ಆ ಶಕ್ತಿ ಇದೆ, ನೀನು ಅದನ್ನು ಹೊರಗೆ ತರಬೇಕು. ಈ ಆಧ್ಯಾತ್ಮಿಕತೆ ಅಪ್ಲೈಡ್ ಸ್ಪಿರಿಚುಯಾಲಿಟಿ ಒಳಗಡೆ ಇದೆ, ನೀನು ಅದನ್ನು ಹೊರಗೆ ತರಬೇಕು. ಯಾವುದ್ರಲ್ಲಿ ತರಬೇಕು? ನೀನು ಕಲಿಕೆಯಲ್ಲಿ ತರಬೇಕು, ಪರೀಕ್ಷೆಯಲ್ಲಿ ತರಬೇಕು, ಆಟದಲ್ಲಿ ತರಬೇಕು, ಪಾಠದಲ್ಲಿ ತರಬೇಕು, ಸ್ನೇಹಿತರ ಜೊತೆ ನೀನು ಒಡನಾಡುವಾಗ ಸ್ನೇಹ ಭಾವ ಅದರಲ್ಲಿ ಹೊರಗೆ ತರಬೇಕು. ಎಲ್ಲದರಲ್ಲೂ ಕೂಡ ಒಳಗಿರುವಂತಹ ಪರಿಪೂರ್ಣತೆ ಅದನ್ನು ನೀವು ಸೃಷ್ಟಿ ಮಾಡಬೇಕಾಗಿಲ್ಲ, ಈಗಾಗಲೇ ಎಲ್ಲರಲ್ಲೂ ಇದೆ. ಆದರೆ ಹೊರಗೆ ತರೋಕ್ಕಿಂತ ಕೆಲಸಕ್ಕೆ ಕೆಲವು ಅಡ್ಡಿಗಳಿರ್ತದೆ, ಅದನ್ನು ನಿವಾರಣೆ ಮಾಡೋದೇ ಶಿಕ್ಷಕಿಯರ ಕೆಲಸ ಅಂತ ಸ್ವಾಮಿ ವಿವೇಕಾನಂದ. ಸ್ವಲ್ಪ ಆಶ್ಚರ್ಯ ಆಗ್ಬೋದು ನಿಮಗೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶಿಕ್ಷಕಿಯರು ತರಗತಿಯಲ್ಲಿ ಬಂದು, ನಾವೆಲ್ಲ ಅದೇ ಥರ ತಿಳ್ಕೊಂಡಿದ್ವಿ, ಪಾಠ ಮಾಡಿದ್ರೆ ವಿದ್ಯಾರ್ಥಿಗಳು ಪಾಠ ಮಾಡಿದ್ರಿಂದ ಕಲ್ತ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯು ಕೆನಾಟ್ ಈವನ್ ಟೀಚ್ ಎ ಸ್ಮಾಲ್ ಚೈಲ್ಡ್ ಅಂತ ಹೇಳ್ಬಿಟ್ಟು. ಸಣ್ಣ ಮಗುಗೂ ನಿಮ್ಮ ಕೈಲಿ ಹೇಳ್ಕೊಡೋಕ್ಕಾಗಲ್ಲ. ಏನಿದು? ಹಾಗಾದ್ರೆ ಬೇಡವಾ? ಶಾಲೆ ಬೇಡವಾ? ಟೀಚರ್ ಬೇಡವಾ? ಕ್ಲಾಸ್ ರೂಮ್ ಬೇಡವಾ? ಪುಸ್ತಕ ಬೇಡವಾ? ಬೇಕು. ಕಲಿಕೆಗೆ ಅಡ್ಡಿ ಆತಂಕಗಳಿದೆಯಲ್ಲ, ಅದನ್ನು ನಿವಾರಣೆ ಮಾಡೋಕ್ಕೆ ಈ ಸಿಸ್ಟಮ್ ಬೇಕು. ಕಲಿಕೆ ತಾನಾಗೆ ಆಗ್ತದೆ. ಆಯಿತು, ನೀವು ತರಗತಿಗೆ ಬಂದ್ರಿ, 2 + 2 = 4 ಅಂತ ನೀವು 10 ಸಲ ಹೇಳಿದ್ರಿ, ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಳಿಲ್ಲ, ಏನು ಮಾಡ್ತೀರಾ? ಹೇಳ್ಕೊಟ್ರ ನಾವು ಹೇಳ್ಕೊಟ್ವಾ? 2 + 2 = 4 ನಾನು 10 ಸಲ ಹೇಳಿದೆ, 10 ದಿನ ಹೇಳಿದೆ, 1 ವರ್ಷ ಹೇಳಿದೆ, ಅರ್ಥ ಆಗಲಿಲ್ಲ. ಏನು ಮಾಡೋಕ್ಕಾಗತ್ತೆ? ನಿಮ್ಮ ಕೈ ಏನೋ ಮಾಡೋಕ್ಕಾಗಲ್ಲ. ಎ ಚೈಲ್ಡ್ ಟೀಚರ್ಸ್ ಇಟ್ ಸೆಲ್ಫ್, ಟೀಚರ್ ರಿಮೂವ್ಸ್ ದಿ ಆಬ್ಸ್ಟಕಲ್ಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ಟೀಚರ್ ರಿಮೂವ್ಸ್ ದಿ ಆಬ್ಸ್ಟಕಲ್ಸ್. ಕಲಿಕೆಗೆ ಏನೋ ಅಡ್ಡ ಆಗಿದೆ, ಅದು ಅರ್ಥ ಆಗಲಿಲ್ಲ ಮಗುಗೆ, ನೀವು ಬಂದು ಒಂದ್ಸರಿ ಹೇಳ್ಕೊಟ್ರಿ, ಪ್ರೀತಿಯಿಂದ ಹೇಳ್ಕೊಟ್ರಿ, ಪರವಾಗಿಲ್ಲ ನಾಳೆ ಕಲ್ತ್ಕೊಂಡು ಬಾ, ಈ ಥರ ಹೇಳಿ. ಇಲ್ಲಿ ಏನೋ ಒಳಗಡೆ ಏನೋ ನಡೀತಾ ಇದೆಯಾ, ಇದು ನಿವಾರಣೆ ಮಾಡ್ತಾ ಇದೆ. ಅಡ್ಡಿಗಳಿಂದ ನಿವಾರಣೆ ಮಾಡ್ತಾ ಇದ್ರೆ ಆ ವಿದ್ಯಾರ್ಥಿ ಕಲ್ತ್ಕೊಂಡ್ಬಿಡ್ತಾನೆ. ಆದ್ರಿಂದ ಇದ್ರ ಕಡೆ ಬಹಳ ವಿಶೇಷವಾದ ಗಮನ ನಮಗಿರಬೇಕು. ನಾವು ಅಷ್ಟು ಕೂಡ ಏನೇನು ನಾವು ಮಾಡ್ತಾ ಇದ್ದೀವೋ
ವಿದ್ಯಾರ್ಥಿಯೊಬ್ಬ ಅಥವಾ ವಿದ್ಯಾರ್ಥಿನಿ ಕಲಿಯೋದಕ್ಕೆ ಏನೇನು ಮಾಡ್ತೀವೋ ಅಷ್ಟು ನಾವು ಮಾಡ್ತಿರೋದು ಆ ಕಲಿಕೆಗೆ ಇರುವ ಅಡ್ಡಿಗಳನ್ನು ತೆಗಿತಾ ಇದ್ದೀವಿ, ಆಬ್ಸ್ಟಕಲ್ಸ್ನ ತೆಗಿತಾ ಇದ್ದೀವಿ. ದೊಡ್ಡ ಕೆಲಸ ಇದೆ. ಅದಕ್ಕೋಸ್ಕರ ಎಲ್ಲ ಬೇಕು, ಎಲ್ಲ ಸಿಸ್ಟಮ್ ಬೇಕು. ಏನು ನಾವು ನೋಡ್ತಿದ್ದೀವೋ ಶಿಕ್ಷಣ ಸಂಸ್ಥೆಗಳು, ನಿಮ್ಮ ಟ್ರೈನಿಂಗು, ನಿಮ್ಮ ಪಾಠ ಎಲ್ಲವೂ ಬೇಕು. ಕೊನೆಗೂ ಕೂಡ ಅದನ್ನು ತೆಗೆಯುವಂಥದ್ದು. ಶಾಲೆ ವಿದ್ಯಾರ್ಥಿಗಳನ್ನ, ಕಾಲೇಜ್ ವಿದ್ಯಾರ್ಥಿಗಳನ್ನ ಇತ್ತೀಚೆಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದೇ ಪ್ರಶ್ನೆಯನ್ನ ನಿಮ್ಮನ್ನು ಕೇಳ್ತೀನಿ ಇವಾಗ. ಶಾಲೆ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ಐಡೆಂಟಿಟಿ ಅಂತ ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ಗುರುತು, ನಿಮ್ಮ ಗುರುತು. ವಾಟ್ ಈಸ್ ಯುವರ್ ಫಸ್ಟ್ ಐಡೆಂಟಿಟಿ? ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ. ವಾಟ್ ಈಸ್ ಯುವರ್ ಫಸ್ಟ್ ಐಡೆಂಟಿಟಿ? ನಿಮ್ಮನ್ನು ನೀವು ಗುರುತು ಹಿಡಿಯುವಂಥದ್ದು ಆ ಥರದ್ದು ಮೊದಲನೇದು ಯಾವುದು? ನಿಮ್ಮ ಹೆಸರ? ಹೌದಲ್ವಾ? ನಿಮ್ಮ ಹೆಸರು. ವಾಟ್ ಈಸ್ ದ ಬೆಸ್ಟ್ ಐಡೆಂಟಿಟಿ? ಫಸ್ಟ್ ಐಡೆಂಟಿಟಿ ನಮ್ಮ ಹೆಸರು. ಎರಡನೇದು ನನ್ನ ಬಾಹ್ಯ ಫಿಸಿಕಲ್ ಪರ್ಸನಾಲಿಟಿ. ಬೆಸ್ಟ್ ಐಡೆಂಟಿಟಿ ಯಾವುದು? ಬೆಸ್ಟ್ ಐಡೆಂಟಿಟಿ ಅಂದರೆ ಸ್ವಾಮಿ ವಿವೇಕಾನಂದ ಬೇರೆ ಬೇರೆ ಕಡೆ ಹೇಳಿದ್ದಾರೆ, ನಾನು ಆತ್ಮಸ್ವರೂಪಿ ಎನ್ನುವಂಥದ್ದು ಬೆಸ್ಟ್ ಐಡೆಂಟಿಟಿ. ನಾನು ಪರಮಾತ್ಮ ಸ್ವರೂಪಿ, ಆತ್ಮಸ್ವರೂಪಿ, ದಿವ್ಯಾತ್ಮ, ನಾನು ದಿವ್ಯ ವ್ಯಕ್ತಿತ್ವ ನನ್ನ ಒಳಗಡೆ ಇದೆ. ಇದು ಫಸ್ಟ್ ಐಡೆಂಟಿಟಿ. ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅಲ್ಲಿ ಅಪ್ಪಿತಪ್ಪಿ ಪ್ರಿಂಟ್ ಆಗಿದೆಯಾ? ಇದು ಆಗಿದೆಯಾ? ಎಲ್ಲೂ ಆಗಿಲ್ಲ. ನಮ್ಮ ಬೇರೆ ಬುಕ್ ಪುಸ್ತಕದಲ್ಲಿದೆ, ವೇದಾಂತಗಳಲ್ಲಿ ಗೀತೆ ಎಲ್ಲ ಕಡೆ ಇದೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇರಲ್ಲ. ಯಾವುದು ನಮಗೆ ಶಕ್ತಿ ಕೇಂದ್ರವೋ, ನಮ್ಮ ನಿಜವಾದ ಅಸ್ತಿತ್ವವೇ ಅಲ್ಲಿದೆಯೋ ಅದ್ರ ಬಗ್ಗೆ ಒಂದು ಮಾತು ಇಲ್ಲ. ಆದ್ರಿಂದ ಫಸ್ಟ್ ಐಡೆಂಟಿಟಿ, ಅದು ಬೆಸ್ಟ್ ಐಡೆಂಟಿಟಿ ಏನು ಅಂದ್ರೆ ವಿದ್ಯಾರ್ಥಿಗಳು ನಾವು ಹೇಳೋಂಗೆ ಹಾಕ್ಬೇಕು. ಇಲ್ಲ ಕಣೋ, ನಿನ್ನ ಒಳಗಡೆ ಎಲ್ಲ ಸಾಮರ್ಥ್ಯ ಇದೆ, ನಿನ್ನೊಳಗಡೆ ಎಲ್ಲ ಸಾಮರ್ಥ್ಯ ಆಗ್ತದೆ, ನೀನು ಮಾಡಕ್ಕಾಗತ್ತೆ ಅಂತ. ಬಹುಶಃ ಮದ್ರಾಸ್ನಲ್ಲಿರ್ಬೋದು 1898ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದ ಅಮೆರಿಕದಿಂದ ಬಂದ ಮೇಲೆ ಪ್ರಥಮ ಬಾರಿ ಅಮೆರಿಕದಿಂದ ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರು, ಈ ನಮ್ಮ ಶಾಸ್ತ್ರಗಳೆಲ್ಲವಂತೂ ಇಷ್ಟು ಅದ್ಭುತ ವಿಚಾರವನ್ನು ತಲುಪಿಸ್ಬೇಕು ಎಲ್ಲರೂ ಜನರಿಗೂ. ಇದು ಸ್ವಲ್ಪ ಎತ್ತರ ಅಂತ ಅನ್ನಿಸ್ಬೋದು ನಿಮಗೆ, ಆದರೂ ಕೂಡ ತಲುಪಿಸುವಂಥ ಪ್ರಯತ್ನ ಮಾಡಬೇಕು. ಆವಾಗ ಹೇಳ್ತಾರೆ, ಇಫ್ ಎ ಸ್ಟೂಡೆಂಟ್ ಥಿಂಕ್ಸ್ ದಟ್ ಹಿ ಈಸ್ ದಿ ಸ್ಪಿರಿಟ್ ಆರ್ ಹಿ ಈಸ್ ದಿ ಆತ್ಮ, he will be a better student. If a fisherman thinks that he is the Atman, he will be a better fisherman. If a lawyer thinks that he is the Atman, he will be a better lawyer. ಆದ್ದರಿಂದ ಇಂಥ ವಿಚಾರಗಳನ್ನ ಎಲ್ಲರ ಮನೆಗೆ ತಲುಪಿಸಿ ಅಂತ ಸ್ವಾಮಿ ವಿವೇಕಾನಂದ. ನಾವು ಅದ್ರ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟು ತನಕ ಕಳ್ಕೊಂಡಿದ್ದೀವಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂದ್ರೆ, ವಿ ಹ್ಯಾವ್ ಲಾಸ್ಟ್ ಅವರ್ ಇಂಡಿವಿಜುವಾಲಿಟಿ ಅಂತ ಹೇಳಿದ್ರು. ನಮ್ಮತನವನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದ್ರೆ ಇದ್ರ ಬಗ್ಗೆ ಕೇಳಲಿಲ್ಲ, ಇದ್ರ ಬಗ್ಗೆ ವಿಚಾರ ಮಾಡಲಿಲ್ಲ, ಇದನ್ನ ನಾವು ನಮ್ದನ್ನಾಗಿಸ್ಕೊಳ್ಳಿಲ್ಲ. ಇದು ಕೋರ್ ಸ್ಪಿರಿಚುವಾಲಿಟಿ ಅಂದ್ರೆ ಇದೆ. ಇದು ನಮ್ಗೆ ಬೇಕು. ನಾವು ಆ ಥರ ಆಲೋಚನೆ ಮಾಡಬೇಕು, ಮಕ್ಕಳನ್ನು ಕೂಡ ಅದೇ ಥರ ದೃಷ್ಟಿಯಿಂದ ನೋಡ್ಬೇಕು. ಆಯ್ತು, ಒಬ್ಬನಿಗೇನೋ ಮಾಡೋಕ್ಕಾಗಲಿಲ್ಲ, ತರಗತಿಲಿರೋ ಎಲ್ಲಾ ಮಕ್ಕಳು ಕೂಡ ಅಷ್ಟೇ ಬುದ್ಧಿವಂತರಿರಲ್ಲ, ಆದ್ರೆ ಒಳಗಡೆ ಪೊಟೆನ್ಷಿಯಲ್ ಇದೆ. ಒಂದು ಸ್ವಲ್ಪ ಅದಕ್ಕೆ ಏನ್ ಬೇಕೋ, ಒಬ್ಬನ ಒಂದೇ ಸರಿ ಹೇಳಿದ್ರೆ ಸಾಕು, ಇನ್ನೊಬ್ಬ ವಿದ್ಯಾರ್ಥಿ 3 ಸರಿ ಹೇಳಬೇಕು. ಮತ್ತೆ ಅಡ್ಡಿಗಳು ಜಾಸ್ತಿ ಇತ್ತು, ನಾವು ಬಿಡಿಸ್ತಾ ಇದ್ದೀವಿ, ಅಷ್ಟೇ ನಾವು ಮಾಡ್ತಾ ಇರೋದು. ಒಳಗಡೆ ಇರುವಂಥದ್ದು ಅಭಿವ್ಯಕ್ತಿ ಆಗೋದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು. ಒಳಗಡೆ ಇರುವ ಅಡ್ಡಿಗಳು ನಿವಾರಣೆ ಆಗೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ನಿಮ್ಮಲ್ಲೂ ಕೂಡ ಇರುವಂಥದಕ್ಕೆ ನೀವೇ ಸಹಕರಿಸಬೇಕು. ಒಳ್ಳೆ ವಿಚಾರಗಳನ್ನ ಅದಕ್ಕೋಸ್ಕರ ಕೇಳಬೇಕು ನೀವು ಅಂತ. ಅದರಿಂದ ಟೀಚರ್ ಈಸ್ ಎ ಫೆಸಿಲಿಟೇಟರ್ ಅಂತ ಹೊಸದಾಗಿ. ಫೆಸಿಲಿಟೇಟರ್, ಟೀಚರ್ ಟೀಚ್ ಮಾಡೋದಲ್ಲ, ಫೆಸಿಲಿಟೇಟರ್. ಅನುಕೂಲ ಮಾಡ್ಕೊಡ್ತಾ ಇದ್ದೀರ ಅಷ್ಟೇ. ನೀವು ಕಲಿಯೋದಕ್ಕೆ ಅನುಕೂಲ ಮಾಡಿ, ನೀವೇನು ಮಾಡ್ತೀರೋ ಅದನ್ನೇ ಮಾಡಿ. ಸ್ವಾಮಿಗಳು ಟೀಚರ್ ಏನು ಟೀಚ್ ಮಾಡ್ತಾ ಇಲ್ಲ, ಫೆಸಿಲಿಟೇಟರ್ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಲ್ಲ. ನೀವೇನು ಮಾಡ್ತಾ ಇಲ್ಲ ಅದೇ ಫೆಸಿಲಿಟೇಷನ್ ಅಂತ ಗೊತ್ತಿರಬೇಕು ನಿಮಗೆ. ನೀವು ದಾರಿ ಬಿಡಿಸ್ತಾ ಇದ್ದೀರಾ, ಕಲಿಕೆಗಿರೋದ ಅಡ್ಡಿಗಳನ್ನೆಲ್ಲ ತೆಗೆದುಹಾಕ್ತಾ ಇದ್ದೀರಾ, ವಿದ್ಯಾರ್ಥಿ ಕಲ್ತ್ಕೊಂಡು ಹೋಗ್ತಾ ಇದ್ದಾನೆ. ಇದು ಮಾಡೋದ್ರಿಂದ ನಿಮ್ದೊಂದು ದೊಡ್ಡ ಸೇವೆ ನಡೀತಾ ಇದೆ. ನೀವಿಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದೀರ ತರಗತಿಯಲ್ಲಿ, ಶಾಲೆಯಲ್ಲಿ. ವಿದ್ಯಾರ್ಥಿಗಳು ಪ್ರತಿ ವರ್ಷ ಬರ್ತಾ ಇದ್ದಾರೆ, ಕಲ್ತ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ವಿಚಾರವನ್ನು ಕಲ್ತ್ಕೊಳ್ಳಿ, ಉನ್ನತ ವಿಚಾರವನ್ನು ವಿದ್ಯಾರ್ಥಿಗಳು ಕಲ್ತ್ಕೊಂಡು ಹೋಗ್ಲಿ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ ಅಂತ.